ಮಧುಕರ್, ಹೌದು, ಈಗಾಗಲೇ 12 ಗಂಟೆ 15 ನಿಮಿಷಕ್ಕೆ ಆತ ಬೆಳ್ತಂಗಡಿ ಠಾಣೆಗೆ ಹಾಜರಾಗಿರುವಂಥದ್ದು. ಇಬ್ಬರು ವಕೀಲರ ಜೊತೆಗೆ ಬಂದಿದ್ದಾನೆ. ಅದರ ಜೊತೆಗೆ ಒಂದಷ್ಟು ದಾಖಲೆ ಪತ್ರಗಳನ್ನು ತಂದಂತೆ ಕಾಣ್ತಾ ಇದೆ. ಆದರೆ ಆ ದಾಖಲೆಗಳನ್ನು ಏನಾತ ಕೊಡ್ತಾನೆ ಅನ್ನುವಂಥದ್ದು ಗೊತ್ತಿಲ್ಲ. ಆದರೆ ಒಟ್ಟಾರೆಯಾಗಿ ಇವತ್ತು ಒಂದಷ್ಟು ಟೆಕ್ನಿಕಲ್ ಸಾಕ್ಷ್ಯಗಳ ಬಗ್ಗೆ ಮಾಹಿತಿಗಳನ್ನು ಅವರು ಪಡ್ಕೊಳ್ಬಹುದು. ಯಾಕಂದ್ರೆ ಇದೊಂದು IT ಆಕ್ಟ್ಗೆ ಸೇರಿದಂಥ ಪ್ರಕರಣ, ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆದಂಥ ವಿಚಾರ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟ ಪೂರಕ ಮಾಹಿತಿಗಳನ್ನು ಅವರು ಸಂಗ್ರಹ ಮಾಡಲೇಬೇಕಾಗುತ್ತೆ. ಆತನಲ್ಲಿ ಕೇಳುವಂಥ ಪ್ರಶ್ನೆಗಳ ಸರಣಿ ಪ್ರಶ್ನೆಗಳು ಒಂದು ಭಾಗ ಆದರೆ ತಾಂತ್ರಿಕ ಸಾಕ್ಷ್ಯಗಳು ಪಾರ್ಟ್ ಇನ್ನೊಂದು ಭಾಗ ಆಗುತ್ತೆ. ಹಾಗಾಗಿ ಅಂದ್ರೆ ಯಾವುದೇ ವಿಡಿಯೋಗಳನ್ನ ಮಾಡಿದಂತ ಸಂದರ್ಭದಲ್ಲಿ ಅದರ ಎಡಿಟೆಡ್ ವಿಡಿಯೋಗಳನ್ನಷ್ಟೇ ನಾವು ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆದಾಗ ಅದನ್ನಷ್ಟೇ ಗಮನಿಸ್ತೇವೆ. ಅದಕ್ಕೆ ಒಂದಷ್ಟು AI ತಂತ್ರಜ್ಞಾನಗಳನ್ನು ಮಿಕ್ಸ್ ಮಾಡ್ತಾರೆ, ಬೇರೆ ಯಾವುದೋ ಸಾಫ್ಟ್ವೇರ್ ನಲ್ಲಿ ಅದನ್ನು ಎಡಿಟ್ ಮಾಡ್ತಾರೆ. ಆದರೆ ಅದಕ್ಕೆ ಸಂಬಂಧಿಸಿದಂತ ಒಂದಷ್ಟು ರಾ ಫುಟೇಜ್ಗಳಿರುತ್ತವೆ. ಅಂದ್ರೆ ಅದನ್ನ ನಾವು ಮೂಲ ದಾಖಲೆಗಳು ಅಂತ ಏನು ಕರೀತಾರೆ. ಪೊಲೀಸ್ ಇಲಾಖೆ ತನ್ನ ತನಿಖೆಯ ಸಂದರ್ಭಗಳಲ್ಲಿ ರಾ ಫುಟೇಜ್ಗಳನ್ನು ತನ್ನ ತನಿಖೆಯ ಭಾಗವಾಗಿ ತೆಗೆದುಕೊಳ್ಳುತ್ತೆ. ಹಾಗಾಗಿ ಆ ರಾ ಫುಟೇಜ್ಗಳನ್ನು ವಶಕ್ಕೆ ಪಡೆಯುವಂಥದ್ದು, ಅದನ್ನ ಹಾರ್ಡ್ ಡಿಸ್ಕ್ ಸಹಿತ ಅಂದ್ರೆ ಆತ ಬಳಸ್ತಾ ಇರುವಂತ ಮತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತ ಏನಾದರೂ ಆ ಹಾರ್ಡ್ ಡಿಸ್ಕ್ ಗಳನ್ನ ಬಳಸಿದ್ರೆ ಅದೇ ಹಾರ್ಡ್ ಡಿಸ್ಕ್ ಗಳ ಮೂಲಕ ಅದರ ರಾ ಫುಟೇಜ್ ಗಳನ್ನ ವಶಕ್ಕೆ ತೆಗೆದುಕೊಳ್ಳುತ್ತಾರೆ. ಅದನ್ನ ಫೊರೆನ್ಸಿಕ್ ಗೆ ಕಳಿಸಲಾಗುತ್ತೆ. ಯಾಕಂದ್ರೆ ಇಲ್ಲಿ ಮಾಡಿದಂತಹ ಯಾವ ವಿಡಿಯೋ ಏನಿದೆ ಆ ವಿಡಿಯೋಗೆ ಸಂಬಂಧಪಟ್ಟಂತೆ ಆತ ಯೂಸ್ ಮಾಡಿರುವಂತಹ ಫುಟೇಜ್ ಗಳೇನಿದೆ ಆ ರಾ ಫುಟೇಜ್ಗೂ ಮತ್ತು ಆ ಎಡಿಟೆಡ್ ವಿಡಿಯೋಗೂ ಸಂಬಂಧ ಇದೆಯಾ ಅನ್ನುವಂಥದ್ದನ್ನ ಬಹಳ ಕ್ಲಿಯರ್ ಆಗಿ ಎಡಿಟ್ ಮಾಡಿ ಅದನ್ನ ತುಲನೆ ಮಾಡಿ ನೋಡಲಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತ ಫೊರೆನ್ಸಿಕ್ ವರದಿಗಳನ್ನು ಕೂಡ ಅವರು ತೆಗೆದುಕೊಳ್ಳಬೇಕಾಗುತ್ತೆ. ಹಾಗಾಗಿ ಈ ಎಲ್ಲ ಪೂರಕ ದಾಖಲೆಗಳನ್ನು ತೆಗೆದುಕೊಳ್ತಾರೆ. ಅದರ ಜೊತೆಗೆ ಬ್ಯಾಂಕ್ ಡೀಟೇಲ್ ಗಳ ಬಗ್ಗೆ ಮಾಹಿತಿಗಳನ್ನ ಕೇಳಬಹುದು ಅನ್ನುವಂಥದ್ದು, ಅದನ್ನ ಕೇಳ್ತಾರೆ ಅನ್ನುವಂಥದ್ದು ನಮಗೆ ತನಿಖೆ ಆದ ನಂತರ ನಮಗೆ ಗೊತ್ತಾಗಬಹುದು. ಇದನ್ನು ಯಾಕೆ ಕೇಳ್ತಾರೆ ಅಂದ್ರೆ ಸಹಜವಾಗಿ ಯಾವುದೇ ಒಬ್ಬ ಯೂಟ್ಯೂಬರ್ ಇರಲಿ ಆತನಿಗೆ ಕೆಲವೊಂದು ಪೇಯ್ಡ್ ಪ್ರಮೋಷನ್ಸ್ ಗಳಿರುವಂಥದ್ದು. ಪೇಯ್ಡ್ ಪ್ರಮೋಷನ್ಸ್ ಗಳ ಮೂಲಕ ತನ್ನ ಯೂಟ್ಯೂಬ್ ಅನ್ನ ಬಹಳ ಹಣ ಮಾಡುವ ಮೂಲದ ಆದಾಯದ ಮೂಲವಾಗಿ ಕೂಡ ಅವರು ತೆಗೆದುಕೊಂಡಿರ್ತಾರೆ. ಇದು ಒಂದು ಪಾರ್ಟ್. ಆದ್ರೆ ಅದರ ಜೊತೆಗೆ ಯೂಟ್ಯೂಬ್ ಕಂಪನಿಗಳೇ ಅವರಿಗೆ ಒಂದಷ್ಟು ಆದಾಯಗಳನ್ನು ಕೊಡುತ್ತೆ. ಹಾಗಾಗಿ ಈ 7.7 ಮಿಲಿಯನ್ ಗಳಷ್ಟು ವ್ಯೂ ಪಡೆದಿರುವಂತಹ 23 ನಿಮಿಷಗಳ ವಿಡಿಯೋಗಳಲ್ಲಿ ಆತನಿಗೆ ಎಷ್ಟು ಆದಾಯ ಬಂದಿದೆ, ಒಂದು ವೇಳೆ ಅದು ಮಾನಿಟೈಸೇಷನ್ ಆಗಿದ್ದ ಪೇಜ್ ಆಗಿದ್ದರೆ ಅದರಿಂದ ಒಂದಷ್ಟು ಆದಾಯ ಕೂಡ ಆತನಿಗೆ ಬಂದಿರಬಹುದು. ಆ ಆದಾಯಗಳು ಆತನ ಬ್ಯಾಂಕ್ ಅಕೌಂಟ್ಗಳಿಗೆ, ಆತ ಯೂಟ್ಯೂಬ್ ಅನ್ನ ಮಾಡಿದಾಗ ಅದಕ್ಕೆ ಕೆಲವೊಂದು ಬ್ಯಾಂಕ್ ಅಕೌಂಟ್ ಗಳನ್ನ ಕೊಟ್ಟಿರ್ತಾನೆ. ಅದಕ್ಕೆ ಅಧಿಕೃತವಾಗಿ ಒಂದಷ್ಟು ಹಣ ಜಮೆ ಆಗಿರಬಹುದು. ಆ ಹಣದ ಮೂಲ ಯಾವುದು ಮತ್ತು ಎಷ್ಟು ಹಣ ಜಮೆ ಆಗಿದೆ ಅನ್ನುವಂಥ ದಾಖಲೆಗಳು ಕೂಡ ಬೇಕಾಗುತ್ತೆ. ಬಹುಶಃ ಆ ರೀತಿಯ ದಾಖಲೆಗಳನ್ನು ಆತನ ಬ್ಯಾಂಕ್ ಸ್ಟೇಟ್ಮೆಂಟ್ ಗಳ ಮೂಲಕ ಕೇಳಬಹುದು. ಒಂದು ಆತ ಅನಿವಾರ್ಯವಾಗಿ ಸಂದರ್ಭಗಳಲ್ಲಿ ಆತನಲ್ಲಿ ಕೇಳ್ತಾರೆ. ಆತ ಕೊಡದೇ ಇದ್ದಾಗ ಅದನ್ನ ಪಡೆಯುವಂತಹ ಬೇರೆ ದಾರಿಗಳು, ಬೇರೆ ಮೂಲಗಳು ಪೊಲೀಸ್ ಇಲಾಖೆ ಬಳಿ ಆಬ್ವಿಯಸ್ಲಿ ಇರುತ್ತೆ. ಆದ್ರೆ ಆತನೇ ಕೊಟ್ಟಾಗ ಅದನ್ನ ಕೂಡ ವೆರಿಫೈ ಮಾಡುವಂತ ಪ್ರಕ್ರಿಯೆಗಳು ಕೂಡ ಆಗಬಹುದು. ಯಾಕಂದ್ರೆ ಇದು ಗಂಭೀರ ಪ್ರಕರಣ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತನಲ್ಲಿ ಕೇಳಿದಾಗ ಆತ ಕೆಲವು ಮಾಹಿತಿಗಳನ್ನ ನಾನು ಆರಂಭದಲ್ಲೂ ಕೂಡ ಹೇಳಿದೆ. ವಿಚಾರಣೆಯ ಸಂದರ್ಭದಲ್ಲಿ ಈ ವಿಡಿಯೋ ಮಾಡಿದ ಉದ್ದೇಶ ಏನಿರಬಹುದು ಅಂತ ಕೇಳ್ತಾರೆ. ಅದಕ್ಕೆ ಆತನಿಂದ ಬರುವಂತಹ ಉತ್ತರಗಳ ಮೇಲೆ ಮತ್ತೆ ಪ್ರಶ್ನೆಗಳು ಹುಟ್ಟಿಕೊಳ್ಳುತ್ತೆ. ಯಾಕಂದ್ರೆ